ಒಂದು ಸಂಸ್ಥೆ ಯಾಕೆ ಬೇಕು ಅಥವಾ ಒಂದು ನಮಗೆ ದೇಶ ಯಾಕೆ ಬೇಕು, ಇದನ್ನೆಲ್ಲ ನಾವು ತಿಳ್ಕೊಂಡಾಗ ತುಂಬ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ದೇಶದಲ್ಲಿ ಸಮಾನ ಮನಸ್ಕರು ಒಂದು ಸಮಾನವಾದ ಗುರಿಗಳನ್ನು ಇಟ್ಕೊಂಡು ಸಾಗಿದರೆ ಆ ದೇಶ ತುಂಬ ಉನ್ನತಿಗೆ ಹೋಗ್ಲಿಕ್ಕೆ ಸಾಧ್ಯ. ಹಾಗೆ ನಮಗೆ ಕಾಣದ ಶಕ್ತಿ ಒಂದು ನಮ್ಮೊಟ್ಟಿಗಿದ್ದಾಗ ಬಹಳ ಸಾಮರ್ಥ್ಯ ನಮಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅದು ಕಾಣದ ಶಕ್ತಿ, ಹಾಗಾಗಿ ಅದ್ರ ಬಗ್ಗೆ ಹೇಳಿದರೆ ಅರ್ಥ ಆಗೋದು ತುಂಬ ಕಷ್ಟ. ಅದಕ್ಕೆ ಮತ್ತೆ ಸಮಯ ಬೇಕು. ಅರ್ಧ ಗಂಟೆಯಲ್ಲಿ ಕಟ್ಕೊಡ್ಲಿಕ್ಕೆ ಆಗ್ತದ ಅಂದರೆ ಇಲ್ಲ. ಇಡೀ ಜೀವನದುದ್ದಕ್ಕೆ ಅರ್ಥ ಮಾಡಿಕೊಂಡ್ರೂ ಕೂಡ ದೇವರ ಬಗ್ಗೆ ಹೇಳಲಿಕ್ಕೆ ತುಂಬ ಕಷ್ಟದ ವಿಷಯ. ಆದರೆ ಅಂತಹ ಗ್ರಂಥಗಳಲ್ಲಿ ಇಂತಹ ಸಂಸ್ಥೆಗಳು ಹೇಗಿರಬೇಕು ಅನ್ನೋ ಉಲ್ಲೇಖಗಳು ತುಂಬ ಇದೆ. ಮತ್ತು ಬೇಕಾದಷ್ಟು ಸುಭಾಷಿತಗಳು ಇವೆ. ಉದ್ಯಮೇನೈವ ಸಿದ್ಧ್ಯಂತೆ ಕಾರ್ಯಾಣಿ ಸಕಲಾನ್ಯಪಿ, ಈ ರೀತಿಯ ಒಂದು ಸುಭಾಷಿತ ಇದೆ. ಏನು ಅಂತ ಕೇಳಿದರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದಲ್ಲ ಒಂದು ಕರ್ಮವನ್ನು ಮಾಡಬೇಕು, ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಬೇಕು. ಇಲ್ಲದೆ ಹೋದರೆ, ಈಗ ಕಾಡಿನಲ್ಲಿ ಬಹಳ ಸಾಮರ್ಥ್ಯ ಇರುವ ಪ್ರಾಣಿ ಇರ್ಬೋದು, ಹುಲಿ. ಆದರೆ ಅದು ಮಲ್ಕೊಂಡಿದ್ರೆ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವೇಶಂತಿ ಮೃಗಾಯತ ಅಂತ ಮಲ್ಕೊಂಡಿದೆ. ಅದಾಗೆ ಜಿಂಕೆಗಳೆಲ್ಲ ಬಂದು ನಾನು ನಿನಗೆ ಆಹಾರ ಆಗ್ತೇನೆ ಅಂತ ಯಾವ ಜಿಂಕೆಗಳು ಬರೋದಿಲ್ಲ. ಅಂದರೆ ಹುಲಿಯಾದರೂ ಕೂಡ ಓಡಬೇಕು, ಪ್ರಯತ್ನ ಮಾಡಬೇಕು, ಆ ನಂತರವೇ ಅದಕ್ಕೊಂದು ಫಲ ಸಿಗ್ತದೆ ಅಂತ. ಹಾಗೆ ಮನುಷ್ಯನು ಕೂಡ ತನ್ನ ಆಧ್ಯಾತ್ಮ ಜೀವನ ಮತ್ತು ಅದು ತುಂಬ ಚೆನ್ನಾಗಿರಲಿಕ್ಕಾಗಿ ತನ್ನ ಒಂದು ಕರ್ಮ ಇದನ್ನು ಮಾಡಬೇಕು. ಕರ್ಮ ಮಾಡುವಾಗ ಮಾತ್ರ ಯೋಚನೆ ತುಂಬ ಒಳ್ಳೆಯದಿದ್ದಾಗ ತುಂಬ ಒಳ್ಳೆಯ ಕರ್ಮ ಅಂತ ಆಗ್ತದೆ. ಬೇರೆ ಬೇರೆ ಕರ್ಮಗಳನ್ನು ಮಾಡ್ಬೋದು, ಆದರೆ 4 ಜನ ಅದರಿಂದ ಬದುಕುವಂತೆ ಮಾಡುವ ಕರ್ಮ ಬಹಳ ಶ್ರೇಷ್ಠ ಅಂತ ಅನ್ನಿಸ್ಕೊಳ್ತದೆ. ಆ ನಂತರ ಸಂಪಾದನೆಯನ್ನು ಮಾಡಬೇಕು ಅಂತ ಶುಕಾಚಾರ್ಯರು ಭಾಗವತದಲ್ಲಿ ಹೇಳ್ತಾರೆ. ಸಂಪಾದನೆಯನ್ನು ಮಾಡಬೇಕು. ಯಾಕೆ ಮಾಡಬೇಕು ಅಂದರೆ, ಮುಂದಿನ ಜನರು ಕೆಲವು ಆದರ್ಶವನ್ನು ಅಳವಡಿಸ್ಕೊಡ್ಲಿಕ್ಕೆ ಆ ಸಂಪಾದನೆಯಿಂದ ಸಹಾಯ ಮಾಡಲಿಕ್ಕಾಗ್ತದೆ. ಈ ರೀತಿಯೆಲ್ಲ ವಿಚಾರಗಳನ್ನು ಹೇಳ್ತಾರೆ. ಧರ್ಮಾಯ ಯಶಸ್ಸೆ ಅರ್ಥಾಯ ಕಾಮಾಯ ಸ್ವಜನಾಯ ಚ ಪಂಚದಾ ವಿಭಜನ್ ವಿತ್ತಂ ಇಹಾಮೂತ್ರ ಚ ಮೋದತೆ ಅಂತ ಒಂದು ಮಾತು ಹೇಳಿದ್ದಾರೆ. ನಮಗೆ 100 ರೂಪಾಯಿ ಬಂದರೆ ಅದನ್ನು 5 ವಿಭಾಗ ಮಾಡಬೇಕು ಅಂತ ಹೇಳಿದ್ದಾರೆ. 5 ವಿಭಾಗದಲ್ಲಿ ಒಂದು ಸಜ್ಜನರನ್ನು ರಕ್ಷಣೆ ಮಾಡಲಿಕ್ಕೆ ಮಾಡಬಹುದಾದ ವಿನಿಯೋಗ, ಅದನ್ನು ಧರ್ಮ ಕಾರ್ಯ ಅಂತ ಹೇಳಿದರು. ಯತ್ ಸದಾಂ ಧಾರ್ಯತೆ, ಯಾವ ಕೆಲಸ ಸಜ್ಜನರನ್ನು ಧಾರಣೆ ಮಾಡ್ತದೋ ಅಂಥದ್ದಕ್ಕೆ ಧರ್ಮ ಅಂತ ಹೇಳ್ತಾರೆ. ಅಂಥ ಕೆಲಸ ಮಾಡಲಿಕ್ಕೆ ಒಂದು 20 ರೂಪಾಯಿ ಇಡಬೇಕು 100 ರೂಪಾಯಲ್ಲಿ. ಆ ನಂತರ ಯಶಸ್ಸಿಗಾಗಿ ಅಂತ, ಯಶಸ್ಸು ಅಂದರೆ ನಾವು ಇಲ್ಲದ ಕಾಲದಲ್ಲೂ ನಮ್ಮ ಹೆಸರು ಹೇಳಬೇಕಂತೆ ಮಕ್ಕಳೆಲ್ಲ. ಅವ್ರು ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರ ಮಕ್ಕಳಾದ ನಾವು ಈ ರೀತಿಯ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅನ್ನುವ ಚಿಂತನೆ ಇಟ್ಕೊಳ್ಬೇಕಂತೆ. ಅಂತಹ ಕೆಲಸಗಳನ್ನು ಮಾಡಿದ್ವಿ. ಹಿಂದೆಲ್ಲ ಕೆರೆ ಕಟ್ಟೋದು, ಇಡೀ ಊರೇ ನೀರು ಕುಡಿಲಿಕ್ಕೆ ಬೇಕಾದ ವ್ಯವಸ್ಥೆ ಇದೆಲ್ಲ ಮಾಡ್ತಿದ್ರು. ಈಗಲೂ ಕೂಡ ನಮ್ಮ ಅಜ್ಜ ಕಟ್ಟಿದ್ದು ಅಂತ ಅಜ್ಜನ ಹೆಸರು ಹೇಳೋದೆಲ್ಲ ಉಂಟು. ಅದರಿಂದ ಮಕ್ಕಳಿಗೆ ಏನು ಗೊತ್ತಾಗ್ತದೆ ಅಂದರೆ, ನಾವು ಕೂಡ ಈ ರೀತಿ ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು ಅಂತ. ಹಾಗಾಗಿ ಯಶಸ್ಸಿಗಾಗಿ, ಅಂದರೆ ನಾವಿಲ್ಲದಾಗಲೂ ನಮ್ಮ ಹೆಸರು ಹೇಳುವಂಥ ಕೆಲಸಗಳನ್ನು ಮಾಡಬೇಕಂತ. ಮತ್ತು ಅರ್ಥ ಸಂಪಾದನೆಗಾಗಿ, ಇನ್ನೂ ಹೆಚ್ಚು ದುಡ್ಡು ಗಳಿಸಲಿಕ್ಕಾಗಿ ಮಾಡಬೇಕಂತ. ಯಾಕೆ, ಅದನ್ನು ರೀಇನ್ವೆಸ್ಟ್ಮೆಂಟ್ ಮಾಡಬೇಕು, ಮತ್ತೆ ಸಮಾಜಕ್ಕೆ ಕೊಡಲಿಕ್ಕೆ ಆಗ್ತದೆ ಅನ್ನೋ ದೃಷ್ಟಿಯಿಂದ. ಯಾಕಂದರೆ ಹಾಗೆ ಇರಲಿಕ್ಕೆ ಆಗೋದಿಲ್ಲ, ಬೆಳಿಬೇಕು. ಬೆಳೆದು ಇನ್ನೊಬ್ಬರನ್ನು ಬೆಳೆಸಬೇಕಾದ್ರೆ ನಾವು ಬೆಳಿಬೇಕು. ಹಾಗಾಗಿ ಸಂಪತ್ತಿಗಾಗಿ ಒಂದಿಷ್ಟು ರೀಇನ್ವೆಸ್ಟ್ಮೆಂಟಿಗೆ 20 ರೂಪಾಯಿಯನ್ನು ಮಾಡಬೇಕಂತೆ. ಮತ್ತು ತನ್ನ ಕಾಮನೆಗಳಿಗಾಗಿ, ಅಂದರೆ ತಮ್ಮ ಮನೆ ಏನೋ ಒಂದು ವಸ್ತು ತನ್ನ ಉಪಯೋಗಕ್ಕೆ ಏನು ಬೇಕೋ ಅಂಥದ್ದಕ್ಕೆಲ್ಲ 20 ರೂಪಾಯಿ ಮಾತ್ರ. ಆ ನಂತರ ತನ್ನವರಿಗಾಗಿ, ತನ್ನವರು ಅಂತ ಯಾರಿದ್ದಾರೋ ಅವರಿಗೆಲ್ಲ ಕೊಡಲಿಕ್ಕೆ 20 ರೂಪಾಯಿಯನ್ನು ಇಟ್ಕೊಳ್ಬೇಕು ಅಂತ. ಹೀಗೆ ನೋಡ್ಲಿಕ್ಕೆ ಹೋದರೆ ತನಗಾಗಿ ಮಾಡಿದ ಖರ್ಚು 20 ರೂಪಾಯಿ, ಮತ್ತುಳಿದ 100 ರೂಪಾಯಲ್ಲಿ 80 ರೂಪಾಯಿ ಮತ್ತೆ ಸಮಾಜಕ್ಕೆ ಅವನು ಕೊಡ್ತಾನೆ. ತನ್ನವರಿಗಾಗಿ ಕೊಡ್ತಾನೆ, ಧರ್ಮ ಕಾರ್ಯಗಳಿಗಾಗಿ ಕೊಡ್ತಾನೆ, ಅಂದರೆ ಸಜ್ಜನರನ್ನು ರಕ್ಷಣೆ ಮಾಡಲಿಕ್ಕಾಗಿ ಕೊಡ್ತಾನೆ, ಮತ್ತು ಯಶಸ್ಸಿಗಾಗಿ ಮತ್ತೆ ಅದು ಸಮಾಜಕ್ಕೆ ಹೋಗ್ತದೆ. ಹೀಗೆ ನಮ್ಮ ದೇಶದಲ್ಲಿ ಸಂಪತ್ತಿನ ಬಗ್ಗೆ ಇದ್ದ ಕಲ್ಪನೆ ಇದು. ನಿಜವಾಗಿ ನಾವು ಈ ರೀತಿ ಅಳವಡಿಸ್ಕೊಂಡಿದ್ರೆ ಪ್ರಾಯ ಯಾರು ಬಡವರಿರಲಿಕ್ಕೆ ಸಾಧ್ಯವೇ ಇಲ್ಲ ದೇಶದಲ್ಲಿ. ಯಾಕೆ, ಒಬ್ಬ ದುಡಿದ 80 ರೂಪಾಯಿ ಮತ್ತೆ ಸಮಾಜಕ್ಕೆ ಅದು ಹೋಗ್ತದೆ. ಅದರಿಂದ ಹಾಗಾಗಿ ಅಂತಹ ಕೆಲಸಗಳನ್ನು ನಾವು ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರಾಯ ಇವತ್ತು ನಾನು ಅಂದ್ಕೊಳ್ತೇನೆ, ತುಂಬ ಸಾಧನೆಗಳನ್ನು ಮಾಡಿದ್ದಾರೆ BM ಭಟ್ರವರು, ಮತ್ತು ಇಲ್ಲಿರುವ ಎಲ್ಲ ವೇದಿಕೆಯಲ್ಲಿರುವ ಸುಮಾರು ಜನ ಬಹಳಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಇದರ ಮಧ್ಯ, ಈ ಸಾಧನೆಗಳ ಮಧ್ಯದಲ್ಲಿ ಇದು ಒಂದು ಕಲಶಪ್ರಾಯವಾಗಿ ಬರಲಿ ಅಂತ ನಾವು ಹಾರೈಸ್ಬೋದು.
ಈ ಒಂದು ಕಟ್ಟಡದಿಂದ ಮುಂದೆ ಬರಬಹುದಾದ ಮತ್ತು ಇಷ್ಟು ದಿನ ಎಷ್ಟೋ ಜನಕ್ಕೆ ಉದ್ಯೋಗ ಸಿಕ್ಕಿದೆ, ಮುಂದೆಯೂ ಕೂಡ ಸಾಕಷ್ಟು ಜನರಿಗೆ ಉದ್ಯೋಗ ಸಿಗಲಿ, ಅವರ ಯಶಸ್ಸು ಕೀರ್ತಿ ಅದು ಹೆಚ್ಚಾಗಲಿ. ಅದೇ ರೀತಿ ಸಜ್ಜನರನ್ನು ಧಾರಣೆ ಮಾಡುವಂಥ ಧರ್ಮ ಕಾರ್ಯಗಳು ನಡೀಲಿ. ಅದೇ ರೀತಿ ತಮ್ಮವರು ಅಂತ ಯಾರಿದ್ದಾರೋ ಅವರಿಗೂ ಕೂಡ ಒಳ್ಳೊಳ್ಳೆ ಅವಕಾಶಗಳನ್ನು ಕೊಟ್ಟು ಅವರನ್ನು ಬೆಳೆಸುವಂಥ ಕೆಲಸಗಳಾಗಲಿ, ಕೀರ್ತಿ ಇವ್ರದ್ದು ಜಾಸ್ತಿ ಆಗಲಿ, ಯಶಸ್ಸು ಜಾಸ್ತಿ ಆಗಲಿ. ಮತ್ತು ಆರ್ಥಿಕವಾಗಿ ಇನ್ನಷ್ಟು ಇಂತಹ ಒಂದು ಸೌಲಭ್ಯಗಳನ್ನು ಜಗತ್ತಿಗೆ ಮಾಡಿಕೊಟ್ಟು ಸಜ್ಜನರಿಗೆ ಬೇಕಾದ ಅವಕಾಶಗಳನ್ನು ಮಾಡಿಕೊಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಕೃಷ್ಣದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅದೇ ರೀತಿ ಇವತ್ತು ಇಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ. ನಮ್ಮ ಜಯಪ್ರಕಾಶ್ ಅವರು ಸೇರಿದ್ದಾರೆ. ಸಾಕಷ್ಟು ಸ್ಪಂದನ ಕೊಡುವವರು ಎಲ್ಲ ವ್ಯಕ್ತಿಗಳಿಗೆ ಬೇಕಾದ ರೀತಿಯಲ್ಲಿ ತಮ್ಮ ಸಹಾಯವನ್ನು ಮಾಡುವವರು. ಅದೇ ರೀತಿ ಉದ್ಯಮಗಳು ಘಟನೆ ಇಲ್ಲಿದೆ. ಮಹೇಶರಿಂದ ಹಿಡಿದು ಗೋಪಾಲರಿದ್ದಾರೆ, ವಿಠಲರಿದ್ದಾರೆ, ದೇವಾನಂದರಿದ್ದಾರೆ, ಈ ಕಡೆ ಆನಂದ ಕುಂದರ್ ಅವರಿದ್ದಾರೆ. ಅವರು ಎಲ್ಲ ಕಡೆ ನಮಗೆ ಸಿಗ್ತಾರೆ. ಯಕ್ಷಗಾನ ಇತ್ಯಾದಿಗಳಲ್ಲಿ ಕೂಡ, ಕಲೆಯಲ್ಲಿ ಕೂಡ ತುಂಬ ಆಸಕ್ತಿ ಉಳ್ಳವರು. ಅದೇ ರೀತಿ ನಮ್ಮ ಈ ಎಲ್ಲ ಕಾರ್ಯಗಳಿಗೆ ಕೈ ಜೋಡಿಸಿ ಧನದ ಒಂದು ಪ್ರವಾಹವನ್ನು ಸರಿಯಾಗಿ ಇರುವಂತೆ ನೋಡಿಕೊಂಡ ಪ್ರಸಾದ್ ಅವರಿದ್ದಾರೆ. ಬಿ ಎಂ ಭಟ್ರು ಬಹಳ ಶ್ರದ್ಧಾಳುಗಳು. ಇದೆಲ್ಲ ಮಾಡುವಾಗ ಅದರೊಟ್ಟಿಗೆ ಒಂದು ಭಗವತ್ ಪ್ರಜ್ಞೆ ಒಳಗಿಂದ ಜಾಗೃತವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮದಲ್ಲಿ ಕೂಡ ನೀವೆಲ್ಲ ಬೇರೆ ಬೇರೆ ಒತ್ತಡದಲ್ಲಿರ್ತೀರಿ. ಅದೇ ರೀತಿ ಕಾರ್ಯಕ್ರಮದಲ್ಲೂ ಕೂಡ ಭಗವದ್ ಅನುಗ್ರಹ ಇರಬೇಕು ಅನ್ನೋ ದೃಷ್ಟಿಯಿಂದ ಒಂದು ಕೃಷ್ಣದೇವರ ಪ್ರಾರ್ಥನೆ ಮಾಡಬೇಕು ನೀವು ಅಂತ ನಿಮ್ಮನ್ನು ಕರೆದಿದ್ದಾರೆ. ಅಂತಹ ಬಿ ಎಂ ಭಟ್ರು ಕೂಡ ಇಲ್ಲಿದ್ದಾರೆ. ಅವರೆಲ್ಲರಿಗೂ ಶ್ರೇಯಸ್ಸಾಗಲಿ. ಅದೇ ರೀತಿ ಪ್ರಾಯ ಇಲ್ಲಿ ಪ್ರಮುಖ ವೇದಿಕೆಯಲ್ಲಿ ಬಹಳ ಮುಖ್ಯವಾದವರು ವೀಣಾ ಬಿ ಅವರು, ಕಮಲಾಕ್ಷಿ ಪ್ರಕಾಶ್ ಅವರು, ಅದೇ ರೀತಿ ಉಷಾ ಮಹೇಶ್ ಶೆಟ್ಟಿ ಅವರು, ಸುಪ್ರೀತಾ ಸತೀಶ್ ಶೆಟ್ಟಿ ಅವರು, ಸುಜಾತ ಆಲ್ವಿನ್ ಅಂದ್ರಾದೆ ಅವರು, ಇವರು ಇದನ್ನು ಸಂಸ್ಥೆಯನ್ನು ಮುನ್ನಡೆಸ್ತಾರೆ ಅನ್ನೋದು ಬಹಳ ಸಂತೋಷದ ವಿಷಯ. ಯಾಕೆಂದರೆ ಅವರಿಗೆ ತುಂಬ ಜಾಸ್ತಿ ಕೆಲಸ ಇರ್ತದೆ. ಪ್ರಾಯ ಪುರುಷರಿಗಿಂತ ಮಹಿಳೆಯರಿಗೆ ಜಾಸ್ತಿ ಕೆಲಸ. ಯಾಕೆಂದರೆ ಮನೆಯ ನಿರ್ವಹಣೆಯನ್ನು ನೋಡ್ಕೊಳ್ಬೇಕು, ಮಕ್ಕಳಿದ್ದರೆ ಅವರಿಗೂ ಎಲ್ಲ ಸಮಾಧಾನ ಮಾಡಬೇಕು, ಅದರೊಟ್ಟಿಗೆ ಇಂತಹ ಜವಾಬ್ದಾರಿಯನ್ನು ತಗೊಳ್ಬೇಕು. ಇದೊಂದು ವಿಶಿಷ್ಟವಾದ ಕೆಲಸ. ಅದನ್ನೆಲ್ಲ ನಡೆಸಲಿಕ್ಕೆ ಪ್ರಾಯ ಅವರವರ ಪತಿ ಅವರು ಕೂಡ ಇದರಲ್ಲಿ ಸಹಾಯ ಮಾಡೋದು ತುಂಬ ಒಳ್ಳೆಯ ವಿಷಯ. ದೇಶಕ್ಕೂ ಇದು ಒಳ್ಳೆಯ ಒಂದು ಆದರ್ಶಪ್ರಾಯವಾಗಿದೆ. ಹಾಗಾಗಿ ಇವರಿಗೆಲ್ಲರಿಗೂ ಕೂಡ ಶ್ರೇಯಸ್ಸಾಗಲಿ, ಎರಡನ್ನೂ ನಿರ್ವಹಣೆ ಮಾಡುವ ಸಾಮರ್ಥ್ಯ ಅವರಿಗೆಲ್ಲ ಬರಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ನಿಮ್ಮೆಲ್ಲರಿಗೂ ಕೂಡ ಶ್ರೇಯಸ್ಸಾಗಲಿ. ಸ್ವಲ್ಪ ಗಡಿಬಿಡಿಯಲ್ಲೇ ಇದ್ದೇನೆ ನಾನು, ಹಾಗಾಗಿ ಇದನ್ನು ಮುಗಿಸಿ ನಿಮ್ಮ ಕಾರ್ಯಕ್ರಮವೂ ಮುಂದೆ ಚೆನ್ನಾಗಾಗಲಿ. ಅದೇ ರೀತಿ ಏನು ಸಿಗಬೇಕು, ನಿಮ್ಮ ಒಳ್ಳೆಯ ಉದ್ದೇಶಗಳೇನಿದೆ ಅದೆಲ್ಲ ಈಡೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎರಡು ಮಾತನ್ನು ಮುಗಿಸ್ತೇನೆ.